ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಮಸಾಲೆ ಮಾಡ್ತಿದ್ದೇನೆ. ಅದಕ್ಕಾಗಿ ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಟೊಮೆಟೊ, ಪುದೀನ, ಕರಿಬೇವು ಸೊಪ್ಪನ್ನು ತೆಕ್ಕೊಳ್ತೇನೆ. ಅದಕ್ಕಾಗಿ ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ತಿದ್ದೇನೆ. ಅದರಲ್ಲಿ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಅದರಿಂದ ಸ್ವಲ್ಪ ತೆಗೆದಿಟ್ಕೊಳ್ಬೇಕು, ಯಾಕೆಂದರೆ ನನಗೆ ಅದು ಮಸಾಲ ಕಡಿಯುವಾಗ ಬೇಕಾಗ್ತದೆ. ಉಳಿದದನ್ನೆಲ್ಲ ನಾವು ಅದನ್ನು ಬೇಯುವಾಗ ಹಾಕ್ತೇವೆ. ಆದರೆ ಸ್ಟಾರ್ಟಿಂಗ್ ನಾವು ಚಿಕನ್ ಬೇಯಲಿಕ್ಕಿಡುವಾಗ ಟೊಮೆಟೊ ಮತ್ತು ಕಾಯಿ ಮೆಣಸು ಮಾತ್ರ ಹಾಕುವುದು. ಉಳಿದದನ್ನು ಲಾಸ್ಟಾಗಿ ಹಾಕಬೇಕು, ಅದು ಕುದಿಯುವಾಗ. ಇಲ್ಲಾಂದರೆ ಅದರ ಟೇಸ್ಟ್ ಚೇಂಜ್ ಆಗಿರ್ತದೆ. ಅದಕ್ಕಾಗಿ ನಾನು ಅದು ಕಡಿಲಿಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತಿದ್ದೇನೆ. ಅದಕ್ಕಾಗಿ ಕಾಯಿ ತುರಿ, ಸ್ವಲ್ಪ ಅರಶಿನ ಹುಡಿ, ಕಾಳುಮೆಣಸು, ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆ, ಗರಂ ಮಸಾಲೆ ಚಕ್ಕೆಯನ್ನು ತೆಗೆದಿಟ್ಕೊಳ್ತೇನೆ. ಅದನ್ನು ಮೊದಲಿಗೆ ನಾನು ಸ್ವಲ್ಪ ಹುಳಿ ಸಹ ತೆಕ್ಕೊಳ್ತೇನೆ. ಮೊದಲಿಗೆ ನಾನು ನೀರುಳ್ಳಿಯನ್ನು ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಬರ್ತದೆ. ಫ್ರೈ ಮಾಡಿದರೆ ಸ್ಮೆಲ್ಲು ಚೆನ್ನಾಗಿರ್ತದೆ. ಅದನ್ನು ಬ್ರೌನ್ ಕಲರ್ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ನೆಕ್ಸ್ಟ್ ಮೆಣಸು, ಜೀರಿಗೆ, ಕೊತ್ತಂಬರಿ, ಕಾಳುಮೆಣಸು, ಗರಂ ಮಸಾಲೆ ಚಕ್ಕೆಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಗರಂ ಮಸಾಲೆ ಚಕ್ಕೆ ಅಂದರೆ ಅದರಲ್ಲಿ ಮಿಕ್ಸ್ ಇರ್ತದೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದರ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು. ನೆಕ್ಸ್ಟ್ ಬೇಕಿದ್ದರೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ಬೋದು. ನಾನಿಲ್ಲಿ ತೆಂಗಿನೆಣ್ಣೆ ಹಾಕಿದ್ದೇನೆ, ಇಲ್ಲಾಂದರೆ ತುಪ್ಪವಾದರೂ ಹಾಕ್ಬೋದು, ಇಲ್ಲಾಂದರೆ ಹಾಕದೇ ಸಹ ಹುರಿಬೋದು, ಟೇಸ್ಟಾಗಿರ್ತದೆ. ಅದನ್ನು ಸಪ್ರೇಟಾಗಿ ತೆಗೆದಿಟ್ಟ ಮೇಲೆ ನಾನು ತುರಿದಿಟ್ಟ ತೆಂಗಿನ ತುರಿ, ನಾನಿಲ್ಲಿ ಅರ್ಧ ಕಾಯಿಯನ್ನು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತುರಿದು ಅದನ್ನು ಫ್ರೈ ಮಾಡಿ ಅದನ್ನು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ಲು ಬರ್ತದೆ. ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ರೆಡಿ ಮಾಡಿಟ್ಟ ಮೆಣಸು, ಗರಂ ಮಸಾಲೆ ಚಕ್ಕೆ, ಕೊತ್ತಂಬರಿ, ಜೀರಿಗೆ, ಮೆಂತೆ, ಅದನ್ನು ಹಾಕಿ ನೈಸಾಗಿ ಕಡಿತೇನೆ. ಕಡ್ದಾದ್ಮೇಲೆ ಅದಕ್ಕೆ ನಾನು ಇಲ್ಲಿ ಸಪ್ರೇಟಾಗಿ ಹುರಿದಿಟ್ಟ ನೀರುಳ್ಳಿ, ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ರುಬ್ತೇನೆ. ರುಬ್ಬಿದ ಮೇಲೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಟು ನೆಕ್ಸ್ಟ್ ನಾನಿಲ್ಲಿ ಹುರಿದಿಟ್ಟ ತೆಂಗಿನ ತುರಿಯನ್ನು ಹಾಕಿ ಅದನ್ನು ರುಬ್ತೇನೆ. ನೈಸಾಗಿ ರುಬ್ಬಬೇಕು, ಅದನ್ನು ಸಹ ಸಪ್ರೇಟಾಗಿ ತೆಗೆದಿಡ್ತೇನೆ. ಒಂದು ಪಾತ್ರೆಯಲ್ಲಿ ಒಂದು 4 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಮತ್ತು ನಾನಿಲ್ಲಿ ತೆಗೆದಿಟ್ಟ ನೀರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ತೇನೆ. ಅದರ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ತೇನೆ. ನೆಕ್ಸ್ಟ್ ನಾನಿಲ್ಲಿ ಚಿಕನನ್ನು ಸ್ಕಿನ್ ಔಟ್ ಮಾಡಿ ತಗೊಂಡಿದ್ದು ಅದನ್ನು ಹಾಕಿ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಬೇಯಲಿಕ್ಕಿಡ್ತೇನೆ. ಬೇಯಲಿಕ್ಕಿಟ್ಟು ಒಂದು 2 ನಿಮಿಷ ಆಗುವಾಗ ಟೊಮೆಟೊ ಮತ್ತು ಕಾಯಿ ಮೆಣಸನ್ನು ಮಿಕ್ಸ್ ಮಾಡ್ತೇನೆ. ನೆಕ್ಸ್ಟ್ ಒಂದು ಅರ್ಧ ಬೆಂದಾದ ಮೇಲೆ ನಾನಿಲ್ಲಿ ಮೆಣಸಿನ ಮಸಾಲವನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕಂಪ್ಲೀಟ್ ಬೇಯುವ ತನಕ ಒಂದು 15 ನಿಮಿಷ ತನಕ ಮುಚ್ಚಿಡ್ತೇನೆ. ಮುಚ್ಚಿಟ್ಟಾದ್ಮೇಲೆ ನಾನಿಲ್ಲಿ ರೆಡಿ ಮಾಡಿಟ್ಟ ತೆಂಗಿನಕಾಯಿಯ ಮಸಾಲವನ್ನು ಅದಕ್ಕೆ ಹಾಕ್ತೇನೆ. ಅದಕ್ಕೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಚೆಂದ ಕುದಿ ಬರುವ ತನಕ ಮುಚ್ಚಿಡ್ತೇನೆ. ಮುಚ್ಚಿಟ್ಟಾದ್ಮೇಲೆ ಅದಕ್ಕೆ ನಾನು ಮುಚ್ಚಿಟ್ಟು ಸ್ವಲ್ಪ ಆದಮೇಲೆ ಮುಚ್ಚೆಲ್ಲ ತೆಗೆದಾದ್ಮೇಲೆ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಶುಂಠಿಯನ್ನು ಕಟ್ ಮಾಡಿಟ್ಟದನ್ನು ಅದರ ಮೇಲೆ ಹಾಕಿ ಒಂದು 3-4 ಮಿನಿಟ್ಸ್ ಅದನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟಾದ್ಮೇಲೆ ನಿಮಗೆ ಇಲ್ಲಿ ಚಿಕನ್ ಮಸಾಲ ರೆಡಿಯಾಗಿರ್ತದೆ. ನಿಮಗೆ ಗರಂ ಮಸಾಲ ಪೌಡ್ರ್ ಹಾಕಿ ಮಾಡೋದಕ್ಕಿಂತ ತುಂಬ ಟೇಸ್ಟಾಗಿರ್ತದೆ. ನಾವು ಹೀಗೆ ಮಸಾಲ ಮಾಡಿ ಕಡ್ದು ಹಾಕಿದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಿರ್ತದೆ. ನಿಮಗೆ ಈ ಇಡ್ಲಿಗೆ ತಿನ್ನಲಿಕ್ಕೆ ತಿಂಡಿಗೆಲ್ಲ ತುಂಬ ಟೇಸ್ಟಾಗಿರ್ತದೆ. ಬಾಯ್ ಫ್ರೆಂಡ್ಸ್.